ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ಸಂಡೇ. ಸೊ ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವಾಗಲೂ ಎಷ್ಟು ದಿನ ಅಂತ ಎಲ್ಲರಿಗೋಸ್ಕರ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಮಗೋಸ್ಕರ ಕೂಡ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಹೇರ್ ಪ್ಯಾಕ್ ಒಂದು ಹಾಕ್ಕೋಬೇಕು, ಹಾಗೆ ಹ್ಯಾಂಡ್ಸಲ್ಲಿ ಹೇರ್ ರಿಮೂವ್ ಮಾಡಿ ಟ್ಯಾನ್ ಸ್ವಲ್ಪ ಆಗೋಗಿದೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ಸೊ ಹೇಗೆ ಮಾಡ್ಕೊಳ್ತೀನಿ, ಏನು ಎತ್ತ ಅಂತ ಹೇಳಿಬಿಟ್ಟು ನಾನು ಕೂಡ ನಿಮಗೆ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗೆ ತುಂಬ ಯೂಸ್ಫುಲ್ ವಿಡಿಯೋ ಇದು. ಸೊ ಯಾರ್ಯಾರು ಹೇರ್ ಲಾಸ್ ಆಗ್ತಾ ಇರುತ್ತೆ, ಮತ್ತು ಹೇರ್ ಲಾಂಗ್ ಇಲ್ಲ, ಮತ್ತು ಹಾಗೆ ಕೈ ಕಾಲೆಲ್ಲ ಟ್ಯಾನ್ ಆಗಿಬಿಟ್ಟಿದೆ, ಫೇಸಲ್ಲಿ ಇನ್ಸ್ಟೆಂಟಾಗಿ ಹೇಗೆ ಗ್ಲೋ ಬರ್ಸ್ಕೊಳ್ಳೋದು, ಈ ಥರ ಚಿಂತೆ ಮಾಡ್ತಾಯಿದ್ರೆ ಅದಕ್ಕೆಲ್ಲನೂ ಸೊಲ್ಯೂಷನ್ ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಗೈಸ್, ನಿಮಗೆ 100% ಇಷ್ಟ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಹೇರ್ ಪ್ಯಾಕ್ಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಪ್ಯಾಕ್ಗೆ ಅಗಸೆ ಬೀಜ ಮತ್ತು ಕಪ್ಪೆಳ್ಳು ಅಂತಾರಲ್ವ, ಸೊ ಅವೆರಡನ್ನೂ ತೊಗೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯನ 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಆಮೇಲೆ ಅಲೋವೆರಾ ಜೆಲ್ ತೊಗೊಳ್ತಾ ಇದ್ದೀನಿ. ನೀವು ಅಲೋವೆರಾ ಕೂಡ ತೊಗೋಬೋದು, ನ್ಯಾಚುರಲ್ ಮನೆ ಹತ್ರ ಇರೋದನ್ನು. ಆಮೇಲೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ನೀರು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಕಪ್ಪೆಳ್ಳು ಅನ್ನಲ್ವ ಅದು, ಮತ್ತು ಹಾಗೆ ಎಳ್ಳು ಮತ್ತು ಈ ಒಂದು ಮೆಂತ್ಯ ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಜೆಲ್ಲಿ ಕನ್ಸಿಸ್ಟೆನ್ಸಿ ಬರಬೇಕದು, ಅಲ್ಲಿವರೆಗೂ ಬಾಯ್ಲ್ ಮಾಡಿಕೊಂಡು ಆಮೇಲೆ ಬಿಸಿ ಇದ್ದಾಗಲೇ ಸೋದಿಸ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಅದು ಆರ್ಬಿಟ್ಟಿದೆ ಅಂದರೆ ಜಲ್ಲಿ ಇದ್ದಾಗ ತುಂಬ ಕಷ್ಟ. ಆಮೇಲೆ ಇಲ್ಲಿ ನಾನು ತೊಗೊಳ್ತಾ ಇರೋಂಥ ಪೌಡರು ನುಗ್ಗೆ ಸೊಪ್ಪಿನ ಪೌಡರು ಮತ್ತು ಕರ್ಬೇವಿನ ಸೊಪ್ಪು. ಸೊ ಇಷ್ಟನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಆ ಒಂದು ರಸನ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಒಂದೇ ಒಂದು ರೌಂಡು ನೀವು ತಿರುಗಿಸ್ಕೊಳ್ಳಿ. ನೀವು ಇದನ್ನ ಆದರೆ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ, ಜಲ್ಲಿನೇ ಇರುತ್ತೆ, ಚೆನ್ನಾಗಿರುತ್ತೆ ಅವಾಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ಯಾರದೇ ಆಗಿರ್ಬೋದು, ಕೂದಲು ತುಂಬ ಚೆನ್ನಾಗಿ ಬೆಳಿಬೇಕು, ಕೂದಲು ಉದುರಬಾರ್ದು ಅಂದರೆ ಈ ರೀತಿ ಕೇರ್ ತಗೊಳ್ಳೇಬೇಕಾಗುತ್ತೆ. ಕೇರ್ ತಗೊಳ್ದಿರೋ ನನ್ನ ಕೂದಲು ಚೆನ್ನಾಗಿರಲಿ ಅಂದರೆ 100% ಆಗೋದಿಲ್ಲ ಗೈಸ್. ಸೊ ನನ್ನ ಕೂದಲಿಗೆ ನಾನು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ರೀತಿ ಅಪ್ಲೈ ಮಾಡ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ನೀವು ಕಂಟಿನ್ಯೂಸ್ ಆಗಿ 1 ಮಂತ್ ಯೂಸ್ ಮಾಡಿ ನೋಡಿ ಗೈಸ್. 100% ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ನಿಮ್ಮ ಹೇರ್ ಅನ್ನೋದು ತುಂಬ ಶೈನಿ ಆಗಿರುತ್ತೆ, ಮತ್ತು ಹೇರ್ ಸ್ಟ್ರೈಟಿಂಗ್ ಆಗಿರುತ್ತೆ, ಹೇರು ತುಂಬ ಹೈಡ್ರೇಟ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಅಡ್ವಾಂಟೇಜಸ್ ಇದೆ ಫ್ಲ್ಯಾಕ್ಸ್ ಸೀಡ್ಸಲ್ಲಿ. ಹಾಗೆ ಕರ್ಬೇವು ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಅಷ್ಟೇ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತು ಸ್ಪ್ಲಿಟ್ ಹೇರ್ಸ್ ಇದ್ದರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಆದಷ್ಟು ಬುಡಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಫುಲ್ ಹೇರ್ಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹೇರ್ ವಾಶ್ ಆದಮೇಲಂತೂ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಒಂದು 2 ಸಲ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಎಷ್ಟು ಚೆನ್ನಾಗಿ ಚೇಂಜಸ್ ಗೊತ್ತಾ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆಯವ್ರ ಹೇರ್ ನೋಡಿ ಎಂತಕ್ಕೆ ಹೊಟ್ಟೆ ಉರಿ ಪಟ್ಕೊಳ್ಳೋದು, ಅಯ್ಯೋ ನಮಗಿಲ್ಲ ಅಂತ ಹೇಳಿ. ನಾವು ಬೆಳೆಸೋಣ, 100% ಬೆಳೆಯುತ್ತೆ, ಟ್ರೈ ಮಾಡಿ. ಸೊ ಹೇರ್ ಪ್ಯಾಕ್ ಅಪ್ಲೈ ಮಾಡೋ ಅಷ್ಟರಲ್ಲಿ ಸ್ವಲ್ಪ ನೀರಾಗಿತ್ತಾ, ಸೊ ಮುಖ ಎಲ್ಲ ನೋಡಿ ಸೋರ್ತಾ ಇದೆ. ಸೊ ಈ ಹೇರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟು ಸ್ವಲ್ಪ ನೈಲ್ ಕಟ್ ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಉಗುರೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಹೇರ್ ಪ್ಯಾಕ್ ಹಾಕ್ಕೊಬಿಟ್ರೆ ನಾವೆಲ್ಲ ಕ್ಲೀನಾಗಿ ಅಂದರೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕೂದಲಿಗೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ಮಾಡಿಕೊಂಡೆ. ಆಮೇಲೆ ಇವಾಗ ಇಲ್ಲಿ ನಾನು ಫೇಸ್ಗೆ ಏನೇನು ಅಪ್ಲೈ ಮಾಡಬೇಕು ಅಂತ ನೋಡಿ ತೋರಿಸ್ತಾ ಇದ್ದೀನಿ. ಹಾಲು ಮತ್ತು ಹನಿ ಹಾಕ್ಕೊಂಡು ಅದರಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಡ್ತಾ ಇದ್ದೀನಿ. ಚಿಯಾ ಸೀಡ್ಸ್ನ ನೀವು ಒಂದು 1/2 ಅವರ್ ನೆನೆಸಿದ್ರೆ ಸಾಕು, ಅದು ಕ್ಲೀನಾಗಿ ನೆಂದೋಗ್ಬಿಡುತ್ತೆ. ಸೊ ಅದಾದಮೇಲೆ ನೋಡಿ ಇಲ್ಲಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದು ಒಂಥರ ನಿಮಗೆ ಕೊರಿಯನ್ ಕ್ಲಾಸಿಕ್ ಸ್ಕಿನ್ ಬರೋ ಥರ ಫೀಲ್ ಕೊಡುತ್ತೆ, ಅಂದರೆ ತುಂಬ ಚೆನ್ನಾಗಿ ಫೇಸಲ್ಲಿ ಗ್ಲೋ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಫೇಸ್ನೆಲ್ಲ ವಾಶ್ ಮಾಡಿಕೊಂಡು ನೀವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ವ, ಆ ಒಂದು ಪೇಸ್ಟ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸ್ಕ್ರಬ್ ಕೂಡ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ತೋರ್ಸೋಕ್ಕೆ ಹೋಗಲಿಲ್ಲ ಅಷ್ಟೇ. ಫೇಸ್ ವಾಶ್ ಮತ್ತು ಸ್ಕ್ರಬ್ ಯೂಸ್ ಮಾಡಿ ಅದಾದಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇರೋದು. ನಿಜವಾಗ್ಲೂ ಇದಂತೂ ನಿಮಗೆ ಕೊರಿಯನ್ ಸ್ಕಿನ್ ಥರ ಗ್ಲಾಸಿ ಸ್ಕಿನ್ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ನೀವು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಒಂದು 5 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಇನ್ನೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಇದು ಫೇಸ್ ಕೂಡ ಅಪ್ಲೈ ಮಾಡಿದ್ದಾಯಿತು. ಅದಾದಮೇಲೆ ಇವಾಗ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸಲ್ಲಿ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಫಸ್ಟು ಹ್ಯಾಂಡ್ಸ್ನ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಹ್ಯಾಂಡ್ಸಲ್ಲಿ ಅನ್ವಾಂಟೆಡ್ ಏನಿರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು 1 ವೀಕ್ಗೆ ಒಂದ್ಸಲ ಮಾಡಿಕೊಂಡ್ರೆ ಸಾಕು, ಹೇರ್ ಗ್ರೋತ್ ಏನು ಅಷ್ಟೊಂದು ಆಗೋದಿಲ್ಲ. ನಾನಿಲ್ಲಿ ಹೇರ್ ರಿಮೂವ್ ಮಾಡೋದಕ್ಕೆ ಬ್ಲೇಡ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಮಿಷಿನ್ ಇದ್ದರೆ ಮಿಷಿನ್ ಯೂಸ್ ಮಾಡ್ಬೋದು. ಆರ್ ನಿಮಗೆ ಸ್ಟ್ರಿಪ್ಸ್ ಬರುತ್ತಲ್ವ, ಅದು ಹೇರ್ ರಿಮೂವ್ ಮಾಡೋದು, ಅದು ಬೇಕಿದ್ರೆ ಯೂಸ್ ಮಾಡ್ಬೋದು. ಅದು ನನಗೆ ಒಂಥರ ತುಂಬ ನೋವು ಕೊಡುತ್ತೆ ಅಂತ ಅನಿಸುತ್ತೆ, ಸೊ ಅದಕ್ಕೆ ನಾನು ಅದು ಯೂಸ್ ಮಾಡಲ್ಲ. ಅದಾದಮೇಲೆ ಸ್ಕ್ರಬ್ಬರ್ಗೆ ನಾನು ಇಲ್ಲಿ ಶುಗರು ಮತ್ತು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಬ್ರೂ ಕಾಫಿ ಪೌಡರು ಮತ್ತು ಶುಗರ್ ತೊಗೊಂಡು ಚೆನ್ನಾಗಿ ಹ್ಯಾಂಡ್ಸ್ನ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ಗೆ ಮಾಡ್ಕೊಳ್ಳೋದ್ರಿಂದ ಟ್ಯಾನ್ ಆಗಿದ್ರೇನು ರಿಮೂವ್ ಆಗುತ್ತೆ, ಹಾಗೆ ನಮ್ಮ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸು ಕೂಡ
ಕೂಡ ಮಾಯಿಶ್ಚರೈಸರ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು 5 ಮಿನಿಟ್ಸ್ ನೀವು ಇದನ್ನು ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಂಡ್ರೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಚೇಂಜಸ್ ಆಗಿರೋದು. ಸೊ ಹಾಗೆ ಇಲ್ಲಿ ನೋಡಿ ಲೆಗ್ಸ್ ಕೂಡ ಸೇಮ್ ಪ್ರೊಸೀಜರ್, ವಾಶ್ ಮಾಡಿಕೊಂಡು ಆಮೇಲೆ ಸ್ಕ್ರಬ್ ಮಾಡಿ ಆಮೇಲೆ ಪ್ಯಾಕ್ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಒಂದು 5 ಮಿನಿಟ್ಸ್ ಆದರೂ ನೀವು ಮಸಾಜ್ ಮಾಡಿ ಈ ರೀತಿ ಅಂದರೆ ಸ್ಕ್ರಬ್ಬರಲ್ಲಿ. ಸೊ ಅದರಿಂದ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡಿದ್ನಲ್ವ, ಚಿಯಾ ಸೀಡ್ಸು, ಮಿಲ್ಕ್, ಹನಿ ಹಾಕ್ಕೊಂಡು ಅದನ್ನೇ ನಾನು ಫೇಸ್ಗೆ ಮತ್ತು ಲೆಗ್ಸ್ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಏತಕ್ಕೆ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ಇದರಲ್ಲಿ ಇನ್ಸ್ಟೆಂಟಾಗಿ ಟ್ಯಾನ್ ರಿಮೂವ್ ಮಾಡುವಂತಹ ಗುಣ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ನಾವು 2 ಟೈಮ್ಸ್ ಅಥವಾ 3 ಟೈಮ್ಸ್ ಯೂಸ್ ಮಾಡಿದ್ದೀವಿ ಅಂದ್ರೇ ಗೊತ್ತಾಗುತ್ತೆ ಟ್ಯಾನ್ ಅನ್ನೋದು ಬೇಗ ರಿಮೂವ್ ಮಾಡುತ್ತೆ. ನಾವು ಏನೇ ಆಗಲಿ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಅದನ್ನು ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೈಸ್ ಮಾಡೋದ್ರಿಂದ 100% ರಿಸಲ್ಟ್ ಸಿಗುತ್ತೆ. ಹಾಗೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ಈ ಒಂದು ಸೆಲ್ಫ್ ಕೇರಲ್ಲಿ ನಮ್ಮ ಒಂದು ಕೇರ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಹೇಗೆ ಬೇಕೋ ಆಗಿರ್ಬೋದು, ಅಥವಾ ಮತ್ತು ನಾವು ಈ ರೀತಿ ಎಲ್ಲ ಕ್ಲೀನಾಗಿ ಸೆಲ್ಫ್ ಕೇರ್ ಮಾಡಿಕೊಂಡಾಗ ಏನೋ ಒಂಥರ ಗೊತ್ತಿಲ್ಲದೆ ಇರೋಂಥ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು 1 ವೀಕ್ ಆರಾಮಾಗಿ ಫುಲ್ಲು ಕಾನ್ಫಿಡೆಂಟಾಗಿರ್ಬೋದು. ಇಲ್ಲ ಸ್ಯಾರಿ ವೇರ್ ಮಾಡಿದಾಗ, ಅಥವಾ ಇವಾಗ ಲೆಗಿನ್ಸ್ ಎಲ್ಲ ಸ್ವಲ್ಪ ಮೇಲೆ ಇರೋ ಥರ ಅಲ್ವಾ, ಸೊ ಅವಾಗೆಲ್ಲ ಏರ್ ಕಾಣಿಸ್ತಾ ಇದೆ ಅನ್ನೋ ಒಂದು ಅನ್ಕಂಫರ್ಟೇಬಲ್ ಫೀಲ್ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿರ್ಬೋದು. ಅಥವಾ ಬೇರೆಯವ್ರು ನೋಡಿ ಅವ್ರ ಕೈ ನೋಡು ಎಷ್ಟು ಚೆನ್ನಾಗಿದೆ, ಕಾಲು ನೋಡು ಅಷ್ಟು ಚೆನ್ನಾಗಿದೆ ಅನ್ನೋ ಥರ ನಾವೆಲ್ಲ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ತುಂಬ ಒಂಥರ ಕಾನ್ಫಿಡೆಂಟ್ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನಮಗೆ ನಾವೇ ಒಂದು ಮೋಟಿವೇಟ್ ಮಾಡ್ಕೋಬಹುದು ಈ ಥರದ್ರಿಂದ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆದರೂ ನೀವು ವೀಕ್ಲಿ ಒನ್ಸ್ ಆದರೂ ಈ ರೀತಿ ಟ್ರೈ ಮಾಡಿ. ಎಷ್ಟು ಜಾಸ್ತಿ ಹೊತ್ತು ತೊಗೊಬಿಡಲ್ಲ, ಹಾರ್ಡ್ಲಿ ತೊಗೊಂಡ್ರೆ ನೀವು ಸ್ನಾನ ಎಲ್ಲ ಮಾಡೋದಕ್ಕಂದ್ರೂ ಕೂಡ 1 ರಿಂದ 1-2 ಅವರ್ ತೊಗೊಳುತ್ತೆ. ಅಂದರೆ ಮ್ಯಾಕ್ಸಿಮಮ್ 2 ಅವರ್ ತೊಗೊಳುತ್ತೆ ಅಷ್ಟೇ ಸ್ನಾನ ಎಲ್ಲ ಮುಗಿಸೋ ಅಷ್ಟರಲ್ಲಿ. ಈ ಒಂದು 2 ಅವರು ನೀವು ಯಾರ್ಯಾರಿಗೋಸ್ಕರನೋ ಎಷ್ಟೆಷ್ಟೋ ಮಾಡ್ತಾ ಇರ್ತೀರಂತೆ, 2 ಅವರ್ ನಿಮಗೋಸ್ಕರ ಅಂತ ನೀವು ಟೈಮ್ ಕೊಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತಲ್ವ. ಟ್ರೈ ಮಾಡಿ ನೋಡಿ ಗೈಸ್ ಇದನ್ನು. ಗೈಸ್ ನಾನು ನಿಮಗೆ ಮಾರ್ನಿಂಗೇ ಹೇಳಿದ್ನಲ್ವಾ, ಇವತ್ತು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳ್ಬಿಟ್ಟು. ಸೊ ಸೆಲ್ಫ್ ಕೇರ್ ಎಲ್ಲ ಮುಗೀತು. ಸೊ ನೋಡಿ ಹ್ಯಾಂಡ್ಸ್ ಎಲ್ಲ ಯಾವ ರೀತಿ ಇದೆ ಈಗ. ಸೊ ಸ್ವಲ್ಪ ಲೋಷನ್ ಅಪ್ಲೈ ಮಾಡಬೇಕು. ಅದಾದಮೇಲೆ ಲೆಗ್ಸ್ ಕೂಡ ಸ್ವಲ್ಪ ಕಲರ್ ಬಂದಿದೆ. ಇದನ್ನು ನಾನು ರೆಗ್ಯುಲರಾಗಿ ಅಪ್ಲೈ ಮಾಡ್ತಾಯಿದ್ರೆ 100% ಕಂಪ್ಲೀಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು, ಸೊ ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡಿದ್ದೀನಿ. ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಹಾಗೆ ನೀವು ಫೇಸಲ್ಲಿ ಕೂಡ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಹೇಳಿ. ಗ್ಲೋ ಅನ್ನೋದಕ್ಕಿಂತ ಸ್ವಲ್ಪ ನಿಮ್ಮ ಫೇಸಲ್ಲಿ ಟ್ಯಾನ್ ಇದ್ದರೆ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ಹಾಕುತ್ತೆ ಇದು. ಹಾಗೆ ಹೇರು ಅಷ್ಟೇ, ಕೂದಲೆಲ್ಲ ಒಣಗಿದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಬಟ್ ಇವಾಗ ಇನ್ನೂ ನಾನು ಕೂದಲೆಲ್ಲ ಒಣಗಿಸ್ಲಿಲ್ಲ. ಒಣಗಿಸಿದ ಮೇಲೆ ಕೂಡ ನಾನು ನಿಮಗೆ ಒಂದ್ಸಲ ತೋರಿಸ್ತೀನಿ. ಸೊ ನಾನು ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸೆಲ್ಫ್ ಕೇರ್ ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.